ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಯುವಿನ್ ಮಾತಾಡ್ತಾ ಇರೋದು. ಮತ್ತೆ ಬಿಗ್ ಬಾಸ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಸದ್ಯಕ್ಕೆ ಈಗ ಚರ್ಚೆಯಲ್ಲಿರೋ ಸ್ಪರ್ಧಿ ಅಂದರೆ ಲಾಯರ್ ಜಗದೀಶ್ ಅವರು. ಈಗ ಏನು ಟಾಸ್ಕ್ ಕೊಡ್ತಾ ಇದ್ದಾರೆ ಅದರದ್ದೆಲ್ಲ ರೂಲ್ಸು ಬ್ರೇಕ್ ಮಾಡ್ತಾ ಇದ್ದಾರೆ. ನರ್ಕದಲ್ಲಿರೋರಿಗೆ ಫ್ರೂಟ್ಸ್ ಆಗಲಿ ಇಲ್ಲ ಊಟದಾಗಲಿ ಆ ಥರದ್ದೆಲ್ಲ ಹೆಲ್ಪ್ ಮಾಡೋದಾಗಲಿ ಅವೆಲ್ಲ ಮಾಡ್ತಾಯಿದ್ರು. ಇದರಿಂದ ನರ್ಕದಲ್ಲಿರೋ ಸ್ಪರ್ಧಿಗಳು ಅಪೋಸ್ ಮಾಡಿದರೆ ಅವ್ರಿಗೂ ಉಲ್ಟಾ ಮಾತಾಡ್ತಿದ್ದಾರೆ. ಈ ಕಡೆ ನರ್ಕದಲ್ಲಿರೋರೊಟ್ಟಿಗೂ ಕೂಡ ಕಿರಿಕ್ ಮಾಡ್ಕೊಂಡಿದ್ದಾರೆ. ಈ ಫ್ರಸ್ಟ್ರೇಷನಿಂದ ಅವರು ಬಿಗ್ ಬಾಸ್ಗೆ ಬೈತಾ ಇದ್ದಾರೆ. ಅಂದರೆ ಬಿಗ್ ಬಾಸ್ನ ಎಕ್ಸ್ಪೋಸ್ ಮಾಡ್ತೀನಿ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಎಲ್ಲರೂ ಗಮನ ಈಗ ಕುತೂಹಲ ಇರೋದು ಕಿಚ್ಚನ ಪಂಚಾಯಿತಿ ಕಾರ್ಯಕ್ರಮದ ಬಗ್ಗೆ. ಅಂದರೆ ನಾಳೆ ಸುದೀಪ್ ಸರ್ ಯಾವ ಥರ ಇವ್ರಿಗೆ ಕ್ಲಾಸ್ ತಗೊಳ್ತಾರೆ ಅನ್ನೋದಿದೆ. ಇದ್ರ ಮಧ್ಯ ನಾನು ಅಷ್ಟು ಕೋಟಿ ತರ್ತೀನಿ, ಇಷ್ಟು ಕೋಟಿ ತರ್ತೀನಿ, ಹೆಲಿಕಾಪ್ಟ್ರಲ್ಲಿ ಊಟ ತರ್ತೀನಿ ಇದೆಲ್ಲ ಹೇಳೋರು. ಈ ಚಿಕ್ಕ ಪುಟ್ಟ 50 ಲಕ್ಷಕ್ಕೆ ಯಾಕೆ ಬಂದರು ಅನ್ನೋದು ಗೊತ್ತಿಲ್ಲ. ಆಮೇಲೆ ಹೆಲಿಕಾಪ್ಟ್ರಿಂದ ಊಟ ಬರುತ್ತಂತೇಳಿ ಇವರೇ 5 ಗಂಟೆಗೆ ಎದ್ದು ಏನೋ ಅಡುಗೆ ಎಲ್ಲ ಮಾಡಿ ತಿಂದಿದ್ದಾರೆ. ಅದು ಇನ್ನೊಂದು ಕಾಮಿಡಿ. ಅದ್ರ ಮಧ್ಯೆ ಧನರಾಜ್ಗೂ ಹೋಗಿ ಹೇಳಿ ನಾನು ಬೇಕಂತಲೇ ಮಾಡಿದ್ದು, ಈಗ ಜನರು ಕಣ್ಣಿಗೆ ನೀನು ಹೀರೋ ಆಗಿದೆಯಾ ಅನ್ನೋ ಥರ ಮಾತಾಡ್ತಾ ಇದ್ದಾರೆ. ಕ್ಯಾರೆಕ್ಟರ್ ಒಂಥರ ಡಿಫ್ರೆಂಟ್ ಆಗಿದೆ. ಕಿಚ್ಚನ್ ಪಂಚಾಯಿತಿಲಿ ಏನಾಗ್ಬೋದು ಅನ್ನೋ ಬಗ್ಗೆ ಕುತೂಹಲ ಇದೆ. ಇದ್ರ ಮಧ್ಯ ಸಿಕ್ಕಾಬಿಟ್ಟ ಲವ್ ಸ್ಟೋರಿಗಳು. ಅಂದರೆ ಈಗ ಧರ್ಮಕೀರ್ತಿ ಸರ್ದು ಅನುಷಾ ಅವ್ರದ್ದು ನರ್ಕದಲ್ಲಿರೋ ಅನುಷಾ ಸ್ಪರ್ಧೆ ಹುಟ್ಟಿ ಲವ್. ಇನ್ನೊಂದು ಕಡೆ ಐಶ್ವರ್ಯ ಅವರು ಧರ್ಮಕೀರ್ತಿ ಸರ್ನ ಇಷ್ಟಪಡ್ತಾ ಇದ್ದಾರೆ. ಒಂದು ತ್ರಿಕೋನ ಲವ್ ಸ್ಟೋರಿ ಥರ ನಡೀತಾ ಇದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಹಾಗೆ ಎಲಿಮಿನೇಷನ್ ಕೂಡ ಇದೆ. ಯಾರು ಎಲಿಮಿನೇಟ್ ಆಗ್ಬೋದು ಅನ್ನೋದನ್ನು ಒಂದು ಗೆಸ್ ಮಾಡಿ ಕಮೆಂಟ್ ಮಾಡಿ. ನಾವು ಕೂಡ ನಿಮಗೆ ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ. ಹಾಗೆ ನಿಮಗೆ ಇಷ್ಟ ಇರೋ ಸ್ಪರ್ಧಿಗಳನ್ನು ಕೂಡ ಹೆಸರನ್ನು ಕೂಡ ಕಮೆಂಟ್ ಮಾಡಿ. ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.